अच्छा, एक छोटा सा सवाल, इन सब के नाम, इन सब चोरों के नाम मोदी 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 कैसे हैं? ನಿಮ್ಮ ಮುಂದೆ ಒಂದು ನನ್ನ ಸಣ್ಣ ಪ್ರಶ್ನೆ, ಈ ಎಲ್ಲ ಕಳ್ಳರ ಹೆಸರು ಕೂಡ ಮೋದಿ 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 ಅಂತ ಯಾಕೆ ಬರ್ತಾ ಇದೆ? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे। ನೀರವ್ ಮೋದಿ ಅವರು, ಲಲಿತ್ ಮೋದಿ ಅವರು, ನರೇಂದ್ರ ಮೋದಿ ಅವರು, ಹೀಗೆ ಕಳ್ಳತನ ಮಾಡಿರುವಂತ ಎಲ್ಲ ಹೆಸರು ಕೂಡ ಯಾಕೆ ಮೋದಿ ಅಂತ ಬರ್ತಾ ಇದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ। उन्होंने नोटबंदी की, छोटे दुकानदारों को, स्मॉल मीडियम बिजनेस वालों को नष्ट किया, जिंदगी बर्बाद की। 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳ ಅಮಾನ್ಯೀಕರಣ ಮಾಡಿದ್ರು। ಬಡ ರೈತರು, ಬಡ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಬಹಳಷ್ಟು ಕಷ್ಟಪಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು। उसके बाद गब्बर सिंह टैक्स लागू किया, दूसरा झटका मारा। ಅದಾದ ನಂತರ GST ರೂಪದಲ್ಲಿ ದೊಡ್ಡದಾಗಿರುವಂತಹ ಒಂದು ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಉಳಿದಂತ ಹಣವನ್ನು ಕೂಡ ಅವರು ನಿಮ್ಮಿಂದ ಕಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು। यूपीए कांग्रेस पार्टी की सरकार आने दो, कुछ ही महीने में गब्बर सिंह टैक्स को हम सच्ची जीएसटी में बदल देंगे। एक टैक्स होगा, कम से कम टैक्स होगा, सरल टैक्स होगा। ಈಗ ದೇಶದ ಮೇಲೆ GST ಅನ್ನು ಹಾಕಿದ್ದಾರೆ, 28% ಅವರಿಗೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ। ಇದನ್ನ ನಾನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕರೆದ್ದೇನೆ। ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಚುನಾವಣೆ ನಂತರ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ತೆಗೆದುಹಾಕಿ ಸರಳವಾಗಿರತಕ್ಕಂತ ಒಂದೇ ಹಂತದ GST ಅನ್ನ ಇಡೀ ದೇಶದಲ್ಲಿ ಜಾರಿ ತರಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೇವೆ। ये मन की बात करते हैं, हम काम की बात करते हैं। ನರೇಂದ್ರ ಮೋದಿ ಅವರು ಬರೀ ಭಾಷಣವನ್ನು ಮಾಡ್ತಾರೆ, ನಾವು ಕೆಲಸ ಮಾಡುವಂತ ಮಾತನಾಡ್ತೇವೆ। ಇದು ಭರವಸೆ ಅಲ್ಲ, ಇದನ್ನ ಮಾಡಿ ತೋರಿಸ್ತೇವೆ। 45 साल से सबसे ज्यादा बेरोजगारी हिंदुस्तान में आज है, नरेंद्र मोदी जी ने किया। 3 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ, ಈ ದೇಶದ ಶ್ರೀಮಂತರ ಹಣವನ್ನ ಅವರು ಮನ್ನಾ ಮಾಡಿದ್ದಾರೆ। ಆದರೆ ಬಡವರಿಗೆ ಮಾತ್ರ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ। ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ। और दिन भर भाषण में वायदे करते रहते हैं, जहां जाते हैं कोई ना कोई वायदा कर जाता है। ಎಲ್ಲಿ ಹೋದರೂ ಕೂಡ ಭರವಸೆಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ। मोदी जी, आप देश को बताओ, आपने हिंदुस्तान के युवाओं के रोजगार के लिए पिछले 5 साल में क्या किया? ನಾನು ನೇರವಾಗಿ ಪ್ರಧಾನಿ ಮೋದಿ ಅವರನ್ನ ಕೇಳಲಿಕ್ಕೆ ಬಯಸ್ತೇನೆ, ಕಳೆದ 5 ವರ್ಷದಲ್ಲಿ ಭಾರತದಲ್ಲಿರುವಂತಹ ನಿರುದ್ಯೋಗಿ ಯುವಕರಿಗೋಸ್ಕರ ನೀವು ಏನು ಕೆಲಸ ಮಾಡಿದ್ದೀರಿ ಅಂತ ನೇರವಾಗಿ ತಾವು ಉತ್ತರ ಕೊಡಬೇಕು ಅಂತ ಕೇಳಲಿಕ್ಕೆ ಬಯಸ್ತೇನೆ। 24 घंटे में 27,000 युवा हिंदुस्तान में आज रोजगार खोटे हैं। ಪ್ರತಿ ದಿವಸ ಭಾರತ ದೇಶದಲ್ಲಿ ಸಹಸ್ರಾರು ಜನ ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಶಾಲಾ ಕಾಲೇಜುಗಳಿಂದ ಹೊರಗೆ ಬರ್ತಾ ಇದ್ದಾರೆ। बहाने मत बनाओ, आप प्रधानमंत्री हो, आप देश को बताओ कि आपने देश के युवाओं के रोजगार के लिए पिछले 5 साल में क्या किया। ನೀವು ಬರೇ ನೆಪಗಳನ್ನ ಹೇಳುವಂತ ಕೆಲಸ ಮಾಡಬೇಡಿ, ಬರೇ ಭಾಷಣ ಮಾಡುವಂತ ಕೆಲಸ ಮಾಡಬೇಡಿ। ನೀವು ಈಗ ಸರ್ಕಾರದಲ್ಲಿದ್ದೀರಿ, ನೀವು ದೇಶದ ಪ್ರಧಾನಮಂತ್ರಿಗಳಿದ್ದೀರಿ। ಕಳೆದ 5 ವರ್ಷಗಳಲ್ಲಿ ಈ ರಾಷ್ಟ್ರದ ಯುವಕರಿಗೋಸ್ಕರ ತಾವು ಯಾವ ಯೋಜನೆ ತಂದು ಎಷ್ಟು ಕೆಲಸ ಕೊಟ್ಟಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಕೋರ್ತೇನೆ। कर्नाटक की सरकार ने कर्जा माफ किया किसानों को, आप देश को बताओ कितने किसानों को आपने कर्जा माफ किया है। ಕರ್ನಾಟಕದಲ್ಲಿರುವಂತಹ ಮೈತ್ರಿ ಸರ್ಕಾರ ಕರ್ನಾಟಕದ ಬಡ ರೈತರ 48,000 ಕೋಟಿ ರೂಪಾಯಿ ಸಾಲಗಳನ್ನ ಮನ್ನಾ ಮಾಡುವಂತ ಕೆಲಸ ಮಾಡಿದೆ। ಭಾರತದ ಎಷ್ಟು ರೈತರ ಸಾಲವನ್ನ ತಾವು ಮನ್ನಾ ಮಾಡಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ। आप अनिल अंबानी से गले मिलते हो, हिंदुस्तान के किसान से गले क्यों नहीं मिलते हो? ನೀವು ಅನಿಲ್ ಅಂಬಾನಿ ಅವರನ್ನ ಆಲಂಗಿಸಿಕೊಳ್ತೀರಿ, ಆದರೆ ದೇಶದ ರೈತರನ್ನ ಯಾಕೆ ನೀವು ಆಲಂಗಿಸಿಕೊಳ್ಳೋದಿಲ್ಲ ಅಂತ ಕೇಳಲಿಕ್ಕೆ ಬಯಸ್ತೇನೆ। आप नीरव मोदी के साथ फोटो लेते हो, हिंदुस्तान के किसान के साथ फोटो क्यों नहीं लेते हो? ನೀವು ನೀರವ್ ಮೋದಿ ಮರೊಟ್ಟಿಗೆ ಫೋಟೋವನ್ನು ತೆಗೆಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೀರಿ, ಲಲಿತ್ ಮೋದಿ ಒಟ್ಟಿಗೆ ಫೋಟೋ ತೆಗೆಸುವಂತ ಕೆಲಸ ಮಾಡ್ತೀರಿ, ಬಡ ರೈತರ ಕಾರ್ಮಿಕರ ರೈತರೊಟ್ಟಿಗೆ ಯಾಕೆ ನೀವು ಸೇರೋದಿಲ್ಲ ಅನ್ನೋ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ। कर्नाटक की सरकार ने हजारों करोड़ रुपए कर्नाटक के किसानों को दिए। ಕರ್ನಾಟಕ ಸರ್ಕಾರ ಕರ್ನಾಟಕದ ರೈತರಿಗೋಸ್ಕರ ಸಹಸ್ರಾರು ಕೋಟಿ ರೂಪಾಯಿಗಳ ನೆರವನ್ನ, ವಿನಾಯಿತಿಯನ್ನ, ಸಾಲ ಮನ್ನಾವನ್ನ ಮಾಡಿದೆ। और हमने मैनिफेस्टो में साफ लिखा है, हिंदुस्तान के किसान की रक्षा होगी। ಭಾರತದ ಸರ್ಕಾರ ಈ ರೀತಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ, ದೊಡ್ಡ ಉದ್ಯಮಿ ಇರತಕ್ಕಂತ ಕೆಲಸವನ್ನ ಮಾತ್ರ ಮಾಡಿದ್ದಾರೆ। 2019 में जैसे ही हम चुनाव जीतेंगे, किसानों का हम एक स्पेशल बजट बनाएंगे। 2019 ಈ ಚುನಾವಣೆ ಏನಿದೆ, ಇದನ್ನ ನಾವು ಗೆದ್ದ ತಕ್ಷಣ ಈ ಭಾರತದ ರೈತರಿಗೆ ನಾವು ದೊಡ್ಡದೊಂದು ಕೊಡುಗೆಯನ್ನು ಕೊಡೋರಿದ್ದೇವೆ। ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕೃಷಿ ಬಜೆಟ್ ಅನ್ನ, ರೈತರ ಬಜೆಟ್ ಅನ್ನ ನಾವು ಸಂಸತ್ತಿನಲ್ಲಿ ಮೊದಲನೇ ಬಾರಿಗೆ ಮಂಡಿಸೋರಿದ್ದೇವೆ। नेशनल बजट पे पेश होगा, नेशनल बजट पेश होगा और उसी के साथ
उसी समय किसानों का एक अलग बजट पेश होगा। ದೇಶದ ಜನಗಳಿಗೋಸ್ಕರ ಒಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತೇವೆ. ದೇಶದ ಬಜೆಟ್ ಅನ್ನು ಮಂಡನೆ ಮಾಡೋ ಜೊತೆಗೆ ಆಯವ್ಯಯ ಮಂಡನೆ ಮಾಡೋ ಜೊತೆಗೆ ದೇಶಕ್ಕೋಸ್ಕರ ರೈತರಿಗೋಸ್ಕರ ರೈತರ ಬಜೆಟ್ ಅನ್ನು ಕೂಡ ನಾವು ಮಂಡನೆ ಮಾಡೋರಿದ್ದೇವೆ. साल की शुरुआत में ही हिंदुस्तान के किसान को पता लगेगा उसकी सरकार क्या करने जा रही है उसके लिए। ಈ ವರ್ಷ ಆರ್ಥಿಕ ವರ್ಷ ಪ್ರಾರಂಭ ಆದ ತಕ್ಷಣ, ಹೊಸ ಸರ್ಕಾರ ಬಂದ ತಕ್ಷಣ ದೇಶದ ರೈತರಿಗೆ ಗೊತ್ತಾಗ್ತದೆ ಹೊಸ ಸರ್ಕಾರ ಭಾರತದ ರೈತರಿಗೆ ಏನು ಕಾರ್ಯಕ್ರಮಗಳನ್ನು ಕೊಡ್ತದೆ, ಏನು ರಿಯಾಯಿತಿ ವಿನಾಯಿತಿಗಳನ್ನು ಕೊಡ್ತದೆ ಅನ್ನೋದು ಹೊಸ ಸರ್ಕಾರದ ಮೊದಲನೇ ಬಜೆಟ್ ನಲ್ಲೇ ರೈತರ ಬಜೆಟ್ ನಲ್ಲೇ ನಾವು ಹೇಳೋರಿದ್ದೇವೆ. एमएसपी कितनी बढ़ाई जाएगी, एमएसपी कितनी बढ़ाई जाएगी, ಮತ್ತು ರೈತರ ಕನಿಷ್ಠ ಸಾಮಾನ್ಯ ಬೆಲೆ ಏನಿದೆ ಅದನ್ನು ಎಷ್ಟು ಹೆಚ್ಚು ಮಾಡ್ತೀವಿ ಅನ್ನೋದನ್ನು ಕೂಡ ಆ ರೈತರ ಬಜೆಟ್ ನಲ್ಲೇ ನಾವು ಹೇಳೋರಿದ್ದೇವೆ. कितना बोनस मिलेगा, कितना बोनस मिलेगा, ಎಷ್ಟು ಬೋನಸ್ ಅನ್ನು ಕೂಡ ರೈತರಿಗೆ ಮತ್ತು ಕಾರ್ಮಿಕರಿಗೆ ಕೊಡ್ತೇವೆ, ರೈತರ ಬೆಳೆಗಳಿಗೆ ಕೊಡ್ತೇವೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितना कर्जा दिया जाएगा, ಎಷ್ಟು ಅವರ ಸಾಲ ಮನ್ನಾ ಆಗ್ತದೆ ಅನ್ನೋದನ್ನು ಕೂಡ ಅದೇ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. कितने फूड प्रोसेसिंग प्लांट लगाए जाएंगे, कितनी स्टोरेज फैसिलिटीज दी जाएंगी, ಎಷ್ಟೊಂದು ಆಹಾರ ಸಂಸ್ಕರಣಾ ಘಟಕಗಳನ್ನ ಈ ದೇಶದಲ್ಲಿ ಸ್ಥಾಪನೆ ಮಾಡ್ತೇವೆ, ಎಷ್ಟೊಂದು ಗೋಡೌನ್ಗಳನ್ನ ನಾವು ಈ ದೇಶದಲ್ಲಿ ನಿರ್ಮಾಣ ಮಾಡ್ತೇವೆ ರೈತರಿಗೋಸ್ಕರ ಅನ್ನೋದನ್ನು ಕೂಡ ಅದೇ ರೈತರ ಬಜೆಟ್ ನಲ್ಲಿ ನಾವು ಹೇಳೋರಿದ್ದೇವೆ. साल के पहले ही आपको बता दिया जाएगा. ಪ್ರತಿ ವರ್ಷ ಕೃಷಿ ಹಂಗಾಮು ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಈ ಎಲ್ಲ ವಿಷಯವನ್ನು ಕೂಡ ನಾವು ನಿಮ್ಮ ಮುಂದೆ ಬಜೆಟ್ ನ ಮುಖಾಂತರ ಹೇಳೋರಿದ್ದೇವೆ. आपके दिल में जो घबराहट है उसे हम मिटाना चाहते हैं. ನಿಮ್ಮ ಮನಸ್ಸಿನಲ್ಲಿ ಏನೊಂದು ಭಯದ ವಾತಾವರಣ ಇದೆ, ಏನು ಬೆಳೆ ಬೆಳಿಬೇಕು, ಯಾವ ರೀತಿ ಕೃಷಿ ಮಾಡಬೇಕು ಅಂತ ಈ ಸಂಪೂರ್ಣ ರೈತರನ್ನ ಭಯಮುಕ್ತರನ್ನಾಗಿ ಮಾಡುವಂತ ಕೆಲಸವನ್ನ ನಾವು ರೈತರ ಬಜೆಟ್ ನಲ್ಲಿ ಮಾಡೋರಿದ್ದೇವೆ. मैनिफेस्टो में हमने एक और बहुत ऐतिहासिक निर्णय लिया है किसानों के लिए. ನಾವು ಮತ್ತೊಂದು ಐತಿಹಾಸಿಕವಾಗಿರುವಂತ ನಿರ್ಣಯವನ್ನು ಕೂಡ ರೈತರ ಪರವಾಗಿ ತೆಗೆದುಕೊಳ್ತಾ ಇದ್ದೇವೆ. जब अनिल अंबानी जैसे लोग बैंक लोन लेते हैं और पैसा वापस नहीं देते हैं, वो जेल नहीं जाते. ಯಾವಾಗ ಈಗಿನ ಸ್ಥಿತಿನಲ್ಲಿ ಅನಿಲ್ ಅಂಬಾನಿ ಅಂತ ಒಬ್ಬ ಉದ್ಯಮಿ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲವನ್ನ ಪಡಿತಾರೆ, ಬ್ಯಾಂಕ್ಗಳಿಗೆ ಹಣವನ್ನು ವಾಪಸ್ ಕೊಡೋದಿಲ್ಲ, ಆದ್ರೂ ಕೂಡ ಅವರು ಜೈಲಿಗೆ ಹೋಗುವಂತ ಸಂದರ್ಭ ಇಲ್ಲ. किसान अखबार में पढ़ते हैं अनिल अंबानी ने 45,000 करोड़ रुपए लिया, वापस नहीं दिया, बाहर घूम रहा है. ಈಗ ಬ್ಯಾಂಕ್ನವರು ಬರೀತಾರೆ, ಅವರ ಬ್ಯಾಂಕಿನ ಪಾಸ್ಬುಕ್ ನಲ್ಲಿ ಖಾತೆಗಳಲ್ಲಿ ಅನಿಲ್ ಅಂಬಾನಿ ಅವರು ಇಷ್ಟು ಸಹಸ್ರ ಕೋಟಿ ರೂಪಾಯಿಗಳನ್ನ ಸಾಲವನ್ನು ತೆಗೆದುಕೊಂಡ್ರು, ಆದ್ರೆ ಅದನ್ನು ವಾಪಸ್ ಕೊಟ್ಟಿಲ್ಲ ಅಂತ ಪಾಸ್ಬುಕ್ ಅಲ್ಲಿ ಬರೀತಾರೆ. ಹಾಗೆ ಇರ್ತದೆ, ಅದೊಂದು ಯಾವುದೇ ಕಾರ್ಯನಿರ್ವಹಣೆ ಮಾಡದೇ ಇರುವಂತ ಒಂದು ಖಾತೆಯಾಗಿ ಉಳಿದುಕೊಳ್ತದೆ. मेहुल चौकसी 45,000 करोड़ रुपए ले गया, बाहर घूम रहा है. ಮೇಹುಲ್ ಚೋಕ್ಸಿ ಅವರು ಕೂಡ ಸಹಸ್ರಾರು ಕೋಟಿ ರೂಪಾಯಿಗಳನ್ನ ಸಾಲ ಪಡೆದ್ರು, ಬ್ಯಾಂಕಿಗೆ ಹಣವನ್ನು ವಾಪಸ್ ಕೊಡಲಿಲ್ಲ. तो हमने निर्णय लिया है कि सरकार बनने के बाद हिंदुस्तान का कोई भी किसान कर्जा ना लौटाने पर जेल नहीं जा सकता है. ಆದ್ರೆ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೊಸ ಸರ್ಕಾರ ಕೇಂದ್ರದಲ್ಲಿ ಮೇ ತಿಂಗಳಿನಲ್ಲಿ ರಚನೆ ಆದ ನಂತರ ಭಾರತದ ಯಾವುದೇ ರೈತ ಯಾವುದೇ ಬ್ಯಾಂಕಿನಿಂದ ಸಾಲ ಪಡೆದು ಆ ಸಾಲವನ್ನ ಹಣವನ್ನ ವಾಪಸ್ ಕೊಡ್ಲಿಕ್ಕಾಗದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಭಾರತದ ಯಾವುದೇ ಕಾನೂನಿನ ಪ್ರಕಾರ ಕೂಡ ಯಾವುದೇ ಒಬ್ಬ ರೈತರು ಕೂಡ ಜೈಲಿಗೆ ಹೋಗದೆ ಇರುವಂತಹ ರೀತಿಯಲ್ಲಿ ಹೊಸ ಕಾನೂನನ್ನು ನಾವು ಈ ದೇಶದ ರೈತರ ಪರವಾಗಿ ತರೋರಿದ್ದೇವೆ. कोई भी किसान कर्जे के मामले में जेल नहीं जा पाएगा. ಹಣ ಅವರು ಬ್ಯಾಂಕಿಗೆ ಕಟ್ಟಲಿಕ್ಕೆ ಹೋಗದೆ ಹೋದ್ರೂ ಕೂಡ ಅವರ ಸಾಲ ಮನ್ನಾ ಆಗ್ತದೆ ಮತ್ತು ಯಾವುದೇ ಒಬ್ಬ ರೈತ ಜೈಲಿಗೆ ಹೋಗದೆ ಇರುವಂತಹ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡ್ತೇವೆ. युवाओं को कहना चाहता हूं, 5 साल आपने नरेंद्र मोदी पर भरोसा किया. ನಾನು ಯುವಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, 5 ವರ್ಷಗಳ ಕಾಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೀವು ನಂಬಿದ್ರಿ. मेक इन इंडिया, मेक इन इंडिया, मेक इन इंडिया सुनते सुनते आप लोग तंग आ गए. ಮೇಕ್ ಇನ್ ಇಂಡಿಯಾ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಸ್ಟಾರ್ಟ್ ಅಪ್ ಇಂಡಿಯಾ ಈ ತರ ಅನೇಕ ಘೋಷಣೆಗಳನ್ನು ಕೊಟ್ಟರೆ ಹೊರತು ಯಾವ ನಿರುದ್ಯೋಗಿ ಯುವಕನಿಗೂ ಕೂಡ ಅದರಿಂದ ಯಾವ ಸಹಾಯನೂ ಕೂಡ ಆಗಲಿಲ್ಲ. डायलॉग सुन सुनकर आप लोग तंग आ गए. ಮೋದಿ ಅವರ ಮಾತುಗಳನ್ನ ಅವರು ಹೇಳ್ತಕ್ಕಂಥ ವಿಶೇಷವಾಗಿರುವಂತ ಡೈಲಾಗ್ಗಳನ್ನ ಕೇಳಿ 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 ಈ ದೇಶದ ಯುವಕರೆಲ್ಲ ಸುಸ್ತಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. अब हम आपको सच्चाई बताते हैं. ನಾವು ನಿಮಗೆ ಸತ್ಯ ಹೇಳೋರಿದ್ದೇವೆ. साल में 2 करोड़ रोजगार देने का वायदा नरेंद्र मोदी ने झूठा किया.
ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಕೊಡುವಂತ ಸುಳ್ಳು ಮಾತನ್ನ ನರೇಂದ್ರ ಮೋದಿ ಅವರು ಹೇಳಿದ್ರು. हम आपको सच्चाई बताते हैं. ನಾವು ನಿಮಗೆ ಸತ್ಯವನ್ನು ಹೇಳ್ತೇವೆ. 22 लाख सरकारी नौकरियां खाली पड़ी हैं. 24 ಲಕ್ಷ ಸರ್ಕಾರಿ ನೌಕರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಖಾಲಿ ಬಿದ್ದಿದ್ದಾವೆ. एक साल के अंदर कांग्रेस इस 22 लाख नौकरियों को भर के आपको दे देगी. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 1 ವರ್ಷದೊಳಗಾಗಿ ಈ ಎಲ್ಲ 24 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಮಾಡ್ತದೆ. देश में पंचायत लेवल पर 10 लाख युवाओं को रोजगार दिया जा सकता है. कांग्रेस पार्टी 10 लाख युवाओं को पंचायतों में रोजगार दे देगी. 10 ಲಕ್ಷ ಜನರಿಗೆ ಈ ದೇಶದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಕೊಡುವಂತ ಕೆಲಸವನ್ನ ಪ್ರತಿಯೊಂದು ಪಂಚಾಯತ್ಗಳಲ್ಲೂ ನಾವು ಮಾಡುವಂತ ಕೆಲಸವನ್ನು ಮಾಡ್ತೇವೆ. और मैं जानता हूं कि कर्नाटका एंटरप्रेन्योरशिप का हब है, सेंटर है. ಕರ್ನಾಟಕ ರಾಜ್ಯ ಇಲ್ಲಿ ತಯಾರಕರ ಒಂದು ದೊಡ್ಡದಾಗಿರುವಂತ ಉದ್ಯಮಿಗಳ ಒಂದು ದೊಡ್ಡದಾಗಿರುವಂತ ಪ್ರದೇಶ ಅನ್ನೋದನ್ನ ನಾನು ಬಲ್ಲನಾಗಿದ್ದೇನೆ. नरेंद्र मोदी जी ने नोटबंदी करके गब्बर सिंह टैक्स लागू करके छोटे बिजनेसेस को नष्ट किया, खत्म किया. ನರೇಂದ್ರ ಮೋದಿ ಅವರು ನೋಟ್ಗಳನ್ನು ಅಮಾನ್ಯೀಕರಣ ಮಾಡಿ ಜಿಎಸ್ಟಿ ಅಂತ ಟ್ಯಾಕ್ಸ್ ಅನ್ನು ತಂದು ಇಲ್ಲಿರುವಂತ ಎಲ್ಲ ಸಣ್ಣ ಪುಟ್ಟ ಉದ್ಯಮಗಳನ್ನ ನಾಶ ಮಾಡಿದ್ದಾರೆ ಅನ್ನೋದನ್ನ ನಾನು ತಿಳಿದುಕೊಂಡಿದ್ದೇನೆ. जो भी युवा बिजनेस खोलना चाहता है उसे अलग अलग डिपार्टमेंट से परमिशन लेनी पड़ती है. ಯಾರು ಯುವಕರು ಉದ್ಯಮಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಹಲವಾರು ಇಲಾಖೆಗಳಿಂದ ಪರವಾನಗಿ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ ಈಗ ಇದೆ. मैनिफेस्टो में हमने साफ लिख दिया है, कर्नाटका का जो भी युवा बिजनेस चालू करना चाहता है उसे कोई परमिशन लेने की जरूरत